ಇನ್ನು ಕೆಡಿಪಿ ಸಭೆ ವೇಳೆ ಮೊಬೈಲ್ನಲ್ಲಿಯೇ ಬ್ಯುಸಿ ಆಗಿದ್ದಾರೆ ಅಧಿಕಾರಿಗಳು. ಔರಾದ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಮೊಬೈಲ್ನಲ್ಲಿಯೇ ಬ್ಯುಸಿ ಆಗಿದ್ದಾರೆ ಅಧಿಕಾರಿಗಳು. ಔರಾದ್ನ ಶಾಸಕ ಪ್ರಭು ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೀತಾ ಇತ್ತು. ಆದರೆ ಕೆಡಿಪಿ ಸಭೆಯಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆ ಆಗಬೇಕಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋದಾಗ್ಲಿ, ಪರ್ಸನಲ್ ಚಾಟ್ ಮಾಡೋದಾಗ್ಲಿ ಮತ್ತು ಮೊಬೈಲ್ ನೋಡೋದ್ರಲ್ಲಿಯೇ ಬ್ಯುಸಿ ಆಗಿದ್ದಾರೆ. ಔರಾದ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೀತಿರುವಂತಹ ಸಭೆಯಲ್ಲಿ ಈ ದೃಶ್ಯಗಳು ಕಂಡು ಬಂದು. ಇನ್ನು ತಾಲೂಕಿನ ಕುಂದು ಕೊರತೆ ಅಭಿವೃದ್ಧಿ ಯೋಜನೆಗಳ ಚರ್ಚೆ ನಡೀತಾ ಇದ್ರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇನ್ನು ಚರ್ಚೆ ವೇಳೆ ಮೊಬೈಲ್ ಹಿಡಿದು ಟೈಮ್ ಪಾಸ್ ಮಾಡಿದ್ದಾರೆ ಅಧಿಕಾರಿಗಳು. ಮೊಬೈಲ್ನಲ್ಲಿ ಮಾತನಾಡುವುದು, ಚಾಟಿಂಗ್, ರೀಲ್ಸ್ ನೋಡುವುದರಲ್ಲಿಯೇ ಬ್ಯುಸಿ ಆಗಿದ್ರು. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡಿದ್ರ ಅಧಿಕಾರಿಗಳು ಅನ್ನೋ ಒಂದು ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಆದರೆ ಅಧಿಕಾರಿಗಳು ಈ ರೀತಿ ಮಾಡಿದ್ರಿಂದ ಇಲ್ಲಿಯ ತನಕ ಯಾವುದೇ ಕ್ರಮ ಆಗಿಲ್ಲ. ಆದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಕೆಡಿಪಿ ಸಭೆ ನಡೆಸೋದು ಅಭಿವೃದ್ಧಿಯ ಕುರಿತು ಚರ್ಚೆ ನಡೆಸಲಿಕ್ಕೆ. ಆದರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಾರೆ ಅಂದ್ರೆ ಸರ್ಕಾರಿ ಸಂಬಳವಾದ್ರೆ ಇವರಿಗೆ ಯಾತಕ್ಕೆ ಕೊಡಬೇಕು? ಸರ್ಕಾರಿ ಸಂಬಳ ಪಡೆದುಕೊಂಡು ಕೆಡಿಪಿ ಸಭೆಗೆ ಬಂದು ವಿಶೇಷ ಭತ್ಯೆಗಳನ್ನ ಪಡೆದುಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಾರೆ ಅಂದ್ರೆ ಇವರಿಗೆ ಸರ್ಕಾರಿ ಸಂಬಳ ಯಾತಕ್ಕೆ? ಈಗ ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಮೂಡಿದೆ. ಇದಕ್ಕೆ ತಾಲೂಕು ಆಡಳಿತ ಏನಾದರೂ ಕ್ರಮ ಕೈಗೊಳ್ಳುತ್ತಾ? ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುತ್ತಾ? ನೋಟಿಸ್ ಜಾರಿ ಮಾಡಿ ಉತ್ತರ ಕೇಳುತ್ತಾ? ಅಥವಾ ಹೋಗ್ಲಿ ಬಿಡಿ ಅಂತ ನೆಗ್ಲೆಕ್ಟ್ ಮಾಡುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಶಾಸಕರು ಏನೋ ಹೇಳಿದ್ರು, ಅರ್ಧಂಬರ್ಧ ಕನ್ನಡ ಮತ್ತೆ ಹಿಂದಿಯಲ್ಲಿ ಏನೋ ಮಾತಾಡ್ತಾ ಹೇಳಿದ್ರು. ಅವರ ಮಾತು ಇವರಿಗೆ ಅರ್ಥ ಆಯಿತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಆದರೆ ಅಧಿಕಾರಿಗಳು ಮಾತ್ರ ಫೋನ್ನಲ್ಲಿ ಟೈಮ್ ಪಾಸ್ ಮಾಡಿರೋದು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರಿಗಳ ಈ ವರ್ತನೆ, ಈ ನಡೆ ತಾಲೂಕನ್ನ ಮತ್ತಷ್ಟು ಹಿಂದೂಡ್ತಾ ಇದೆ. ಅಭಿವೃದ್ಧಿ ಹೊಂದಬೇಕಾದಂತ ಔರಾದ ತಾಲೂಕಿನಲ್ಲಿ ಇಂತಹ ರೀಲ್ಸ್ ನೋಡುವಂತ ಅಧಿಕಾರಿಗಳು ಇದ್ರೆ ಔರಾದ ತಾಲೂಕು ಅಭಿವೃದ್ಧಿ ಆಗುವುದು ಯಾವಾಗ? ಔರಾದ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗುವುದು ಯಾವಾಗ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಟೀಚರ್ ಇದೆ, ಮಕ್ಕಳಿಲ್ಲ. ಇವನು ಆಮೇಲೆ ಓದಕ್ಕೆ ಬರ್ತಾ ಇಲ್ಲ ಈಗ. ಆಮೇಲೆ ಕನ್ನಡ ಟೀಚರ್ ಸ್ಕೂಲ್, ಆಮೇಲೆ ಐಪ್ಯಾಡ್ ಎಲ್ಲಿ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಈಗ ಮೇಜರ್ ಪಾಯಿಂಟ್ ಒಂದು ಓಕೆ, ಗ್ರಾಮ ಪಂಚಾಯತ್ ಸಭೆಯಲ್ಲಿ ತಾವು ಇದ್ದಿಲ್ಲ ಅಥವಾ ಇದು ಗೊತ್ತಿಲ್ಲ. ಯಾವ್ಯಾವ ಸ್ಕೂಲ್ಗೆ ನಾವು ವಿಸಿಟ್ ಮಾಡಿದ್ವಿ ಗೊತ್ತಿಲ್ಲ. ಫರ್ಟಿಲೈಸರ್ ಸರ್ ಸ್ವಲ್ಪ ಯೂರಿಯಾ ಮಿಡ್ಲ್ ಶಾರ್ಟ್ ಸಪ್ಲೈ ಆಗಿತ್ತು. ಬಟ್ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಪ್ಯಾಕ್ಸ್ ಎಲಿಜಿಬಲ್ ಅಲ್ಲ ಮತ್ತು ಪ್ರೈವೇಟ್ ಸಪ್ಲೈ ಕೊಡ್ತೀವಿ ಸರ್. ಎಲ್ಲೂ ರೈತರು ಕಂಪ್ಲೇಂಟ್ಸ್ ಬಂದಿಲ್ಲ. ಈವನ್ ಡಿಎಪಿ ರಬ್ಬಿ ಸೋನ್ಸಲ್ ಎಷ್ಟು ಬೇಕು ನಮ್ಗೆ ನಿಯರ್ಲಿ 127 to 150 ಮೆಟ್ರಿಕ್ ಟನ್ಸ್ ಬೇಕು ಸರ್. ಆಲ್ರೆಡಿ ಪೊಲ್ಯೂಷನ್ ಮಾಡಿಸಿದ್ರು. ಪ್ಯಾಕ್ಸಲ್ ಫರ್ಟಿಲೈಸರ್ ಇದೆ ಮತ್ತು ಪ್ರೈವೇಟ್ ಡೀಲರ್ಸ್ ಇದೆ ಸರ್. ಯಾವ್ದಾದ್ರು ಪ್ಯಾಕ್ಸ್ ಫರ್ಟಿಲೈಸರ್ ಸಿಕ್ಕಿಲ್ಲ ಅಥವಾ ಡೀಲರ್ಸ್ ಸಿಕ್ಕಿಲ್ಲ ನಮಗೆ ಕೋಆರ್ಡಿನೇಟ್ ಮಾಡಿದ್ರೆ ನಾವು ಜೆಡಿ ಮೇಡಮ್ ಜೊತೆ ಮಾತಾಡ್ಕೊಂಡು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಯಾವ್ದು ರೈತರು ಏನು ಪ್ರಾಬ್ಲಮ್ ಇಲ್ಲ. ಔಷಧ ಇದೆ ಸರ್ ನಮ್ದು. ಇವನ್ ರೈತ ಸಂಪರ್ಕ ರೈತರಿಗೆ ಕೊಡ್ತಾ ಇದ್ದೇವೆ ಸರ್. ಪ್ರೈವೇಟ್ ಡೀಲರ್ಸ್ ಇದೆ ಸರ್. ಔಷಧ ಎಲ್ಲಿ ಶಾರ್ಟ್ ಔಷಧ ಎಲ್ಲ ಮುಂದೆ ಸರ್. PM ಕಿಸಾನ್ ಸರ್, PM ಕಿಸಾನ್ 17th ಇನ್ಸ್ಟಾಲ್ಮೆಂಟ್ ಸರ್ 21,793 ಫಾರ್ಮರ್ಸ್ 5 ಕೋಟಿ 555 lakh 660 ಇಷ್ಟು ಅಮೌಂಟ್ ಡಿಪಾಸಿಟ್ ಆಗಿದೆ ಸರ್. ಇದು ಡಿಸ್ಟ್ರಿಕ್ಟ್ ಅಲ್ಲಿ ಹೈಯೆಸ್ಟ್ ಇದೆ ಸರ್ ಅವರ ಸರ್. ನೆಕ್ಸ್ಟ್ ನಾವು ರೈತರಿಗೆ ಎಕ್ಚುअल ಸರ್ವೆ ಏನು ಬರ್ತದೆ ಮತ್ತೆ 30,000 ಕಡಿಮೆ ಇದೆ. ರೈತರಿಗೆ ಮೋಸ ಅನ್ಯಾಯ ಇದೆ. ನಾನು ಯಾವ ಕಾರಣಕ್ಕೆ ಬಿಡಲ್ಲ. ಸರ್ವೆ ಏನು ಬರ್ತದೆ ಜಾಸ್ತಿ ಸರ್ವೆ ರಿಪೋರ್ಟ್ ಹೆಕ್ಟರ್ ಲಾಸ್ ಆಗಿದೆ. ಹೆಸರು, ಉದ್ದು, ಸೋಯಾ, ಕೊಬ್ಬರಿ ಎಲ್ಲ ಹೋಗಿದೆ.